ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ. ಮೃತ್ತಿಕಾ ಮಹಿಮೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಮಚಂದ್ರನೆಂಬ ಒಬ್ಬ ಸುಂದರ ಯುವಕನು ಅನನ್ಯ ರೀತಿಯಿಂದ ಸೇವೆ ಮಾಡುತ್ತಿದ್ದನು. ಅವನಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಆಸೆಯಾಯಿತು. ಪೂಜ್ಯ ಗುರುಗಳಿಂದ ಆಶೀರ್ವಾದ ಪಡೆಯಲು ಹೋದಾಗ ಗುರುಗಳು ಮೃತ್ತಿಕಾ ಶೌಚ ಮಾಡಿಕೊಳ್ಳುತ್ತಿದ್ದರು. ಆ ಮೃತ್ತಿಕೆಯನ್ನೇ ಒಂದು ಹಿಡಿ ಕೊಟ್ಟು ಹೋಗು, ನಿನಗೆ ಒಳ್ಳೆಯದಾಗುವುದು ಎಂದು ಹರಿಸಿ ಕಳಿಸಿದರು. ಅವರ ಮಹಿಮೆ ತಿಳಿದಿದ್ದ ಅವನ ಗುರುಗಳು ಕೊಟ್ಟದ್ದೇ ಪರಮ ಭಾಗ್ಯೋದಯವೆಂದು ತಿಳಿದು ದಾರಿಸವೆಸುತ್ತಾ ಒಂದು ಊರಿನ ಕುಲಕರ್ಣಿಯ ಮನೆಯ ಜಗಲಿಯ ಮೇಲೆ ಮಲಗಿದ್ದನು. ರಾತ್ರಿ ಬ್ರಹ್ಮರಾಕ್ಷಕ ಒಂದು ಅವನನ್ನು ಚೀರಿ ಎಬ್ಬಿಸಿ ದಾರಿ ಬಿಡುವಂತೆ ಜೋರು ಮಾಡಿತು. ಅವನಿಗೆ ನಿದ್ರೆ ಮಬ್ಬಿನಲ್ಲಿ ಏನೂ ಅರ್ಥವಾಗಲಿಲ್ಲ. ನನಗೆ ದಾರಿ ಬಿಡು, ನಿನ್ನ ತಲಲದಿಂಬಿನಡಿ ಬೆಂಕಿ ಇದೆ, ನನಗೆ ಒಳಗೆ ಹೋಗಲು ಅಡ್ಡಿಯಾಗಿದೆ ಎಂದು ಪುನಃ ಅದು ಚೀರಿದಾಗ ರಾಮಚಂದ್ರನಿಗೆ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಮೃತ್ತಿಕೆಯ ನೆನಪಾಯಿತು. ಅದರ ಮಹಿಮೆ ಕೂಡ ಈಗ ಚೆನ್ನಾಗಿ ಮನದಟ್ಟಾಯಿತು. ನಿನಗೆ ದಾರಿ ಬಿಟ್ಟರೆ ನನಗೇನು ಪ್ರಯೋಜನ ಎಂದು ಯುವಕನು ಕೇಳಿದನು. ಆಗ ಬಂಗಾರದ ತಟ್ಟೆ ತೆಗೆದುಕೋ ಎಂದು ಬ್ರಹ್ಮರಾಕ್ಷಕವು ಒಂದು ತಟ್ಟೆಯನ್ನು ಕೊಟ್ಟಿತು. ತನ್ನ ತಲೆದಿಂಬಿನಡಿಯಲ್ಲಿ ಇಟ್ಟುಕೊಂಡಿರುವ ಗುರುಗಳು ಕೊಟ್ಟ ಸ್ವಲ್ಪ ಮೃತ್ತಿಕೆಯನ್ನು ತೆಗೆದು ಧೈರ್ಯದಿಂದ ಓಂ ಶ್ರೀ ರಾಘವೇಂದ್ರಾಯೇ ನಮಃ ಎಂದು ಜೋರಾಗಿ ಕೂಗುತ್ತಾ ಬ್ರಹ್ಮರಾಕ್ಷಕನ ಮೇಲೆ ರಾಮಚಂದ್ರನ ಎಸೆದನು. ಆಗ ಬ್ರಹ್ಮರಾಕ್ಷಕೆಯು ಅಯ್ಯೋ ಸತ್ತೆ, ಬೆಂಕಿ ಬೆಂಕಿ ಎನ್ನುತ್ತಾ ದಗದಗ ಉರಿದು ಭಸ್ಮವಾಗಿ ಹೋಯಿತು. ಆಗ ಏನು ಗಲಾಟೆ ಎಂದೇ ಯಜಮಾನನು ಕಿಟಿಕಿಯಿಂದ ನೋಡುತ್ತಿದ್ದನು. ತನ್ನ ಹುಟ್ಟಿದ ಸಂತಾನವನ್ನೆಲ್ಲ ಕಬಳಿಸುತ್ತಿದ್ದ ಬ್ರಹ್ಮರಾಕ್ಷಕನ ಪೀಡೆ ತೊಲಗಿಸಿದ್ದನ್ನು ಕಣ್ಣಾರೆ ಕಂಡು ಬಹು ಸಂತೋಷ ಹೊಂದಿ ಆ ಮನೆಯ ಯಜಮಾನನು ಆ ಯುವಕ ರಾಮಚಂದ್ರನಿಗೆ ನಮಸ್ಕಾರ ಮಾಡಿದನು. ಆಗ ಆ ಯುವಕನು ನನಗೇಗೆ ನಮಸ್ಕಾರ ಮಾಡುತ್ತೀರಿ? ಇದೆಲ್ಲ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸಿದ ಮೃತ್ತಿಕೆಯ ಮಹಿಮೆ ಎಂದನು. ತಾನು ತನ್ನ ಮದುವೆಯಾಗಿ ಗುರುಗಳನ್ನು ಕೇಳಿದ್ದು, ಗುರುಗಳು ಮೃತ್ತಿಕೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದು, ಆತನು ಇಲ್ಲಿ ಬಂದು ಮಲಗಿದ್ದು ಎಲ್ಲವನ್ನೂ ಸಾಂಗವಾಗಿ ವಿವರಿಸಿದನು. ಆತನ ಮಾತನ್ನು ಕೇಳಿ ಗುರುಗಳ ಕೃಪಾಪಾತ್ರನಾದ ನಿನಗಿಂತ ಉತ್ತಮ ವರ ಯಾರಿದ್ದಾರೆ? ನಿನಗೆ ನನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡುವೆನು ಎಂದು ಆತನು ರಾಮಚಂದ್ರನಿಗೆ ವಿವಾಹ ಮಾಡಿದನು. ಇದಲ್ಲವೇ ಕರುಣಾಳುಗಳಾದ ಗುರುಗಳು ಮೃತ್ತಿಕಾ ಮಹಿಮೆ. ಮಹಾತ್ಮರು ಮುಟ್ಟಿದ ಪ್ರತಿಯೊಂದು ವಸ್ತುವೂ ಅತಿ ಮಹತ್ವವುಳ್ಳದಾಗಿರುತ್ತದೆ.